ಸಾಲಿನಿ ಅಕ್ಕ ಬರ್ತಾ ಇದಾರಲ್ಲ, ಹಲ್ಲಕ್ ಮಾರ್ರ ಅದೇ ಒಂಚಿನ ನೆಟ್ಟಕ್ಕೆ ಕಡಿಲ್ಲ, ಅದೆಲ್ಲ ಕೆಸರು ಮುದ್ದೆ ಆದಂಗೆ ಹಲ್ಲಕ್ಕೆ ಎಲ್ಲರೂ ಇಳ್ಕೊ ಬಿತ್ತೀರ. ಬಿಸಲಕ್ಸಿ ನೀ ಹೇಳಕ್ ಹೌದೆ ಸೈ ಮಾರೈತಿ. ನಾನು ಅದ್ಲಕ್ಕೆ ತೋಟದಲ್ಲೇ ಹೋಗದ್ಬಿಟ್ಟು ಗದ್ದೆ ಬೇಲಿಗೆ ಬಂದೀನಿ. ಬೇರೆ ರೋಡ್ ಕಾಣೋ ತನಕ ಜೀವ ಎಲ್ಲರೂ ಉಳ್ಕೊಬಿದ್ರೆ ಅಂತ ಮಾಡೋದು ಮಾರೈತಿ. ಮತ್ತೆ ಸಾಲಿನಿ ಅಕ್ಕ ನೋಡ್ದೆ ಸುಮಾರು ದಿನ ಆಗಿತ್ತು ಕಣ್ರಿ, ಗನಗದಿರಾ? ಮೂನೇ ಪುಣ್ಯ ಹತ್ಕಿತ್ತೆ ಗನಗದಿನೇ. ಗನಗಿರೋಕ್ಕಿಂತ ಮುಂಚೆ ತಡಿ, ಇಲ್ಲಿ ನಮ್ಮನ್ನು ವೀಕ್ಷಕರು ಎಲ್ಲ ಅದಾರಲ್ಲ ಅವರೆಲ್ಲ ಎಂತ ಸಿಟ್ಟು ಮಾಡ್ಕೊಂಡಾರ ಏನ ಕಣೆ. ಪಾಪ ಎಷ್ಟು ದಿನ ಆತ ದಿನ ಒಬ್ಬೊಬ್ಬರೇ ಕೇಳೋದು ವಿಡಿಯೋ ಬಿಡ್ಲಲ್ಲ ಅಂತ. ನಮ್ಮ ಕಲ್ಲು ಬಿದ್ದವು ಗೊತ್ತಲ್ಲ, ಒಂದಾದ್ರ ಮೇಲೆ ಒಂದು ಅದು ಇದು ಕೆಲಸ ಅವು ಇವು ಇಂದ ಹರಿಬಡ್ದು ಮಾಡೋಕ್ಕೆ ಆಗ್ಲ ಕಣೆ ವಿಡಿಯೋ. ತಡಿ ಮೊದ್ಲಕ್ಕೆ ಸಮಯ ಕೇಳೋಣ ಆತ ಎಲ್ಲರಿಗೂ. ಓ ಹೌದೇ ಸೈ ಕಣ್ರಿ, ಸುಮಾರು ದಿನ ಆತಲ್ಲ ವಿಡಿಯೋ ಬರ್ದೆ. ಓಯ್ ಎಲ್ಲ ಹೆಂಗದಿರ ಮರ್ರ, ಬೈಕು ಬಡಿ ನಮಗೆ ಅದಾ ಸುಮಾರು ಕೆಲಸ ಅವು ಇವು ಇದ್ದು ಕಣ್ರಿ. ಹಾಗಾಗಿ ವಿಡಿಯೋ ಸುಸೂತ್ರ ಮಾಡೋಕ್ಕಾಗ್ಲ, ಸ್ವಲ್ಪ ಅದು ಇದು ಕೆಲಸ ಇದ್ವಾ, ಹಂಗಾಗಿ ಆಗ್ಲಾತ. ಬೇಜಾರು ಮಾಡ್ಕೋಬೇಡಿ, ಇವತ್ತಿಂದ ಮಾತ್ರ ನಿಜ ದಿನ ವಿಡಿಯೋ ಬರ್ತದೆ, ಒಂದಿನೂ ತಪ್ಪಿಸಲ್ಲ ಆತ. ಬೇಜಾರು ಮಾಡ್ಕೋಬೇಡಿ. ಮತ್ತೆ ಸುಮಾರು ದಿನ ವಿಡಿಯೋ ಬಿಡ್ದಿಲ್ಕೆ ಕ್ಷಮಿಸಿ ಆತ ನಮ್ಮನ್ನ. ಮತ್ತು ಇವತ್ತಿಂದ ಗನಾಗೆಲ್ಲರೂ ನೋಡಿ ಇವತ್ತಿಂದ ವಿಡಿಯೋ ಬರ್ತದೆ. ಮತ್ತೆ ಶಾಲಿನಿ ಅಕ್ಕ ಎಂತ ಕೆಲ್ಸನ್ರಿ? ಗನಗದೀರಾ? ರಮೇಶ್ ಅಣ್ಣ ಆರಾಮದಾರ? ಕೆಲಸ ಏನು ಕಮ್ಮಿನೇ, ಒಂದಾದ್ಮೇಲೆ ಒಂದಿದ್ದೇ ಇರ್ತವೆ. ಹಾಂ ನಾವೆಲ್ಲ ಗನಗದೀವಿ. ನೀನು ಹುಡುಗರು ಎಲ್ಲ ಆರಾಮದೀರಾ? ಹ್ಞೂ ಎಲ್ಲ ಗನಗದೀವಿ. ಈಗ ಒಂದು ಜಾತಿ ಮಳೆ ಅಲ್ಲನ್ರಿ, ಹಂಗಾಗಿ ನನಗೂ ಅತ್ಲಾಗಿತ್ಲಾಗ ಹೋಗೋಕ್ಕಾಗಲ್ಲ, ಅವು ಇವು ಕೆಲಸದಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕೂ ಆಗಲ್ಲ, ಹಂಗಾಗಿ ಯಾರು ಸಿಗ್ಲೂ ಇಲ್ಲ. ಹೂನೆ ಹಾಗೆ ಆಗೋದು. ಮತ್ತೆ ಎತ್ಲಾಗ ಹೊಲ್ಟಿದ್ದೆ? ನಾನಿಲ್ಲ ರಮೇಶ್ ಅಣ್ಣರ ಮನೆಗೆ ಹೊಲ್ಟಿದ್ದೆ ಕಣ್ರಿ. ರಮೇಶ್ ಅಣ್ಣನ ನಮ್ಮ ಮನೆಗೇನೆ ಎಂತಕ್ಕೆ? ಥೋ ಸಾಲಿನಿ ಅಕ್ಕ ನೇಮ್ ಹುಚ್ಚಾಳಾಗಕ್ಕೆ. ನಿಮ್ಮನೆ ರಮೇಶ್ ಅಣ್ಣ ಅಲ್ಲ, ಇವರ ಹುಡಿ ಹೊಡಿತಾರಲ್ಲ ಆ ರಮೇಶ್ ಅಣ್ಣರ ಮನೆಗೆ. ಓ ಆ ರಮೇಶ್ ಅಣ್ಣನ ಮನೆಗ ಗದ್ದೆ ನಡ್ತೀಯೇನ ಅಲ್ಲನೆ ನೀನು? ನೀ ಪ್ರತಿ ವರ್ಷ ಗದ್ದೆ ಮಾಡ್ತೀಯ ಅಲ್ಲ? ಹ್ಞೂ ಶಾಲಿನಿ ಅಕ್ಕ, ಅದ್ರಲ್ಲಾರು 3 ಕಾಸು 4 ಕಾಸು ಆಗಲಿ ಅಂತ ಗದ್ದೆನೂ ಬಿಟ್ಕೊ ಕೂತ್ರೆ ಹೌದನ್ರಿ. ಈ ಸಲ ಅಂತ ನಮ್ಮೂರಲ್ಲಿ ಎಲ್ಲ ಗದ್ದೆ ಮಾಡ್ತಾ ಇದ್ದಾರೆ ಕಣೆ, ಒಂದು ಜಾತಿ. ಹೋದ ಸಲ ಸುಮಾರು ಜನ ಹಾಲು ಬಿಟ್ಟಿದ್ರು ಮಾಡ್ಲಾ, ಅವರು ಎಲ್ಲ ಈಗೆಲ್ಲ ಮಾಡ್ತಾ ಇದ್ದಾರೆ. ಹಾಂ ನೀವು ಹೇಳಕ್ಕೆ ಪದ್ಮರು ಇಷ್ಟು ವರ್ಷ ಮಾಡ್ತಿರ್ಲ, ಪದ್ಮರ ಮನೆಯಲ್ಲೂ ಮಾಡ್ತಾ ಇದ್ದಾರೆ ಈ ವರ್ಷ. ಓ ಪದ್ಮನಕ್ಕೂ ಜ್ಞಾನ ಆತ. ಅಶ್ವಿನಿ ಮನೆಗೆ ಹೋಗ್ಬೇಕು ಅಂತ ಅವತ್ತು ಲಕ್ಷ್ಮಕ್ಕರ ಮನೆಗೆ ಬಂದಿತ್ತು ಕಣೆ. ಲಕ್ಷ್ಮಕ್ಕರ ತಂಗಿ ಮನೆ ಹೊಕ್ಲಿ ಹೊಲ್ಟ್ಕೊಂಡು ನಿಂತಿದ್ವಿ ಅವತ್ತು. ಅದೆಂತ ಚಕ್ಲಿ ಹೊಲ್ ಕೇಳ್ತಾ ಬಂದಿತ್ತು. ಎಂತ ಅಶ್ವಿನಿ ಮನೆಗೆ ಹೋಗಿ ಬಂದ್ರಂತ? ನನಗದಿ ಅಂತ ಅಶ್ವಿನಿ. ಯಾವಾಗ ಹೋಗಿದ್ರ? ಇಲ್ರಿ ಶಾಲಿನಿ ಅಕ್ಕ ಹೋಗಕ್ಕೆ ಇದು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಸರಿ ಮಾಡಿ ಇಟ್ಕೊಂಡಿತ್ತಾ. ಅಷ್ಟೊತ್ತಿಗೆ ಅವ್ರ ಅತ್ತೆ ಕಡೆ ನೆಂಟರೆಲ್ಲ ಬಂದ್ರಂತೆ. ಹಾಗಾಗಿ ಅಮ್ಮ ಅವರೆಲ್ಲ ಇದ್ದಾಗ ಬಂದರೆ ಸರಿ ಆಗಲ್ಲ ಕಣೆ, ನಿಂಗೆ ಮಾತಾಡೋಕ್ಕಾಗಲ್ಲ, ಬಂದಂಗಾಗಲ್ಲ, ಕೂತಂಗಾಗಲ್ಲ, ಅವ್ರು ಹೋದ್ಮೇಲೆ ಬರ್ಬೋದು ಅಂತಂತೆ. ಹಾಗಾಗಿ ಇವರ ಕಾರ್ ಬಾಡಿಗೆ ಗಿಡಿಗೆ ಎಲ್ಲ ಹೇಳಿದ್ರು. ಆದೇಶನ ಫ್ರೆಂಡ್ ಯಾರೋ ಡ್ರೈವರಿಗೆ ಆಗ್ಬತ್ತೀನಿ ಅಂದಿದ್ನಂತೆ. ಬಾಡಿಗೆ ಗಿಡಿ ಎಲ್ಲ ಮಾಡ್ಕೊ ಹೋಗೋದಂತ ಆಗಿತ್ತ. ಕೊನೆಗೆ ಚಂದ್ರಣ್ಣ ಹೋಗಿ ಹೇಳಿದ್ರಂತೆ ಮುಂದಿನ ವಾರಕ್ಕೆ ಇದಾಯ್ತು ಅಂತ. ಆಮೇಲೆ ಮಳೆ ಹಿಡ್ಕುತ್ತಲ್ರಿ, ಮಳೆ ಅಂದರೆ ಗೊತ್ತಲ್ಲ ನಿಮಗೆ, ಮತ್ತೆಲ್ಲ ಆ ಕಡೆನೇ ಎಲ್ಲ ಭಾರಿ ಮಳೆನೇ ಅಂತಲ್ಲ, ಮತ್ತೆ ಎಲ್ಲ ಹೇಳಕ್ಕೆ ಶುರು ಮಾಡ್ಕೊಂಡ್ರಂತೆ ಬೇಡ ಈ ಮಳೆಲೊಂದು ಹೋಗೋದೆ ಅಂತಕ್ಕೆ ಅಂತ. ಮತ್ತು ಅತ್ಲಾಗ ಈಗ ಚಂದ್ರಣ್ಣ ಪದ್ಮಕ್ಕ ಅತ್ಲಾಗೆ ಇನ್ನೆಂತ ಗೌರಿ ಹಬ್ಬನೇ ಬಂತಲ್ಲ, ಗೌರಿ ಹಬ್ಬಕ್ಕೆ ಕರಿಯಕ್ಕೆ ಮದುಮಕ್ಳನ್ನ ಕರಿಯಕ್ಕೆ ಹೆಂಗೆ ಹೋಗ್ಬೇಕಲ್ಲ, ಆವಾಗಲೇ ಹೋದಂಗೆ ಆಗ್ತದೆ ಅಂತ ಅತ್ಲಾಗೆ ಅಲ್ಲಿಗೆ ಹೋಗೋದು ಕೈ ಬಿಟ್ಟಾರೀಗ. ಅಶ್ವಿನಿಗೇನು ಬೇಜಾರಂದ್ರೆ ಬೇಜಾರಂತದೆ, ಇನ್ನು ಬೆಳಿಗ್ಗೆ ತಾಯಿ ಹತ್ರ ಯಾಜ ಅಂತೆ. ಯೋಚೆ ಪಾಪ ಅಲ್ಲ, ಮಳೆ ಈಗೊಂಚು ಹಂಗೆ ಹಳವಾಗ್ಲೇನೆ. ಇವ್ರೇನು ಬೈಕಲ್ಲಿ ಹೋಗೋದ ಕಾರಲ್ಲಿ ಹೋಗೋದ? ಮಳೆ ಬಂದ್ರೆ ನಿಲ್ಸ್ಕೊಂಡು ಹೋದ್ರೆ ಆತ. ಅದು ಮತ್ತೆ ಅಂತ ಚಂದ್ರನೇನು ಓಡಿಸೋದಲ್ಲ, ಯಾರೋ ಡ್ರೈವರಿಗೆ ಹೇಳ್ತೀನಿ ಅಂತ ಅವತ್ತು ಪದ್ಮನಿ ಹೇಳ್ತಿತ್ತ. ಡ್ರೈವರ್ ಓಡಿಸ್ಕೊ ಹೋಗತ್ತಾನೆ, ಹೋಗ್ಬೋದಿತ್ತು. ಗೌರಿ ಹಬ್ಬ ಇನ್ನು ಸೆಪ್ಟೆಂಬರ್ ಅಲ್ಲಲ್ಲನೆ. ಪಾಪ ಮದುವೆ ಆದಾಗಿಂದ ಆ ಹುಡುಗಿನೂ ಇತ್ಲಾಗ ಬರಲ್ಲ, ಇವರು ಅತ್ಲಾಗ ಹೋಗ್ಲ. ಅಷ್ಟು ದೂರ ಕಟ್ಕೊಂಡು ಅದು ಹೆಂಗದಾರ ಏನ? ಹ್ಞೂನ್ರಿ ನಾನು ಹೇಳೋದಿಷ್ಟು ಹೇಳಿದ್ನಪ್ಪ, ಎಂತ ಮಾಡ್ತಾರ. ಹಾಂ ಪದ್ಮ ನಂಗೆ ಸಿಕ್ಕಿದ್ರೆ ಹೇಳ್ಬೇಕು. ನಾನು ಸಂಘದ ಕಡೆ ಹೋಗದೆ ಸುಮಾರು ದಿನ ಆಯ್ತು, ಅದು ಬರಲ್ಲ, ನಂಗೆ ಸಿಗ್ಲೂ ಇಲ್ಲ. ನೋಡೋಣ
ನಾಳೆಗಿಲ್ಲ ಫೋನ್ ಮಾಡೋದನ್ನು ಹೋಗಿ ಬರೋದನ್ನು ನೋಡ್ತೀನಿ. ಛೇ ಪಾಪ, ಅಷ್ಟು ದೂರ ಹೆಣ್ಮಗಳನ್ನ ಕೊಡ್ಕೊಂಡ ಇವು ಹಿಂಗೆ ಮಾಡಿದ್ರೆ ಅವಕ್ಕೆ ಪಾಪ ಬೇಜಾರಾಗಲ್ಲನ. ಅಲ್ಲೇ ಈಗ ಯಾವಾಗ ಹುಡಿ ಹೊಡಿಯೋದು, ಯಾವಾಗ ಹೇಳ್ತೀಯ? ನಾಳೆಗೆ ಬರೋಕ್ಕೆ ಹೇಳಿನ ಕಣ್ರಿ. ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಆ ಮನ್ಸ ಗೊತ್ತಲ್ಲ. ಒಂದು ದಿನ ಫೋನೇ ಘನಾಗಿ ಮಾತಾಡ್ತದೆ, ಇನ್ನು 4 ದಿನ ಫೋನೇ ಎತ್ತಲ್ಲ. ಹಂಗಾಗಿ ಮತ್ತೆ ಇವಾಗ ಹೋಗೊಂಚು ಹೇಳಿ ಬರೋಣ ಅಂತ ಕಣ್ರಿ. ಗೊತ್ತಲ್ಲ ನಿಮಗೆ ಈ ಕೆಲಸದಾರ ಹಣೆ ಬರ. ಮನೆ ಬಾಗ್ಲಿಗೆ ಹೋಗ್ಲಾ ಅಂದ್ರೆ ಅವು ಎಲ್ಲಿ ಬರ್ತವ್ರಿ? ಹೂನೇ ಅಲ್ಲ, ನೀ ಹೋಗೋದೆ ಅಂತಕ್ಕೆ ನಿನ್ನ ಗಂಡಿಗೆ ಅಂತ ಕುಡ್ಕೊಂಡು ಮನೆಯಲ್ಲೇ ಕೂರೋದೇ ಕೆಲಸನ? ಕೊಳ್ಸೋ, ಅವನನ್ನು ಕೊಳ್ಸೋ. ನೀನೇ ಎಲ್ಲ ಮಾಡಿ 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 ಅವನಿಗೆ ಅರ್ಧ ಹಲ್ಲಿಗೆ ಹತ್ತಿರೋದು. ಅಯ್ಯೋ ಶಾಲಿನಿ ಅಕ್ಕ, ಹಾಗೆಲ್ಲ ನಾ ಹೇಳಕ್ಕೂ ಹೋಗೋದು, ನಾ ಹೇಳ್ದಂಗೆ ಕೇಳೋದಾಗಿದ್ರೆ ಹಿಂಗಿರ್ಬೇಕಿತ್ತನ್ರಿ. ನಾ ಹೋಗ್ಲಾ ಅಂದರೆ ಬಿಡ್ಕ ನಂಗೇನೋ ಅಂತ ಅಂಥದ್ದು ಅಂಥ ಜಾತಿದದು ಅಂತ ಹೇಳೋದು ಹೇಳಿ. ನಾನು ಮಾಡ್ಲಾ ಅಂದರೆ ಅದಾವಲ್ರಿ 2 ಮಕ್ಕಳು, ಅವ್ನು ಸಾಕ್ಬೇಕಲ್ಲ. ಹಾಗಾಗಿ ನಾನೇ ಹೋಗಿ ಮಾಡೋದು. ನಾ ಮಾಡ್ಲಾ ಅಂತ ಅದೇನು ಮಾಡಲ್ಲಪ್ಪ, ಅದಕ್ಕೊಂದು ಕುಡಿಯೋಕ್ಕೊಂದಿದ್ರೆ ಸಾಕಾ? ಎಲ್ಲಿಂದನ ಸಿಗ್ತದೆ. ಅದಕ್ಕೆ ಅಂತ ತಲೆ ಬಿಸಿ ಹೇಳಿ. ಹೋಗ್ಲಿ ಬಿಡು ಅಂತ ಹೇಳೋದು ಮಾರೈತಿ. ಸಾಯ್ಲಿ ಬಿಡಿ, ಅವು ಎಷ್ಟು ಮಾತಾಡಿದ್ರು ಮುಗಿದಿರ ಕತೆ. ಅಲ್ಲ ನೀವೆತ್ಲ ಹೊರಟಿದ್ದ? ನಾನಾ ತೋಟಕ್ಕೆ ಹೋಗಿದ್ದೆ ಕಣೆ, ಕೇಸಿನ ಸೊಪ್ಪು ಕುಯ್ಯಕ್ಕಂತ ಹೋಗಿದ್ದು. ಅದು ಈ ಮಳೆ ಬರ್ತದ ಸಂಜೆ ಹೊತ್ತಿಗೆ. ನೋಡು, ಬೇಸಿಗೆ ಒಂದು ಚೂಚೂರು ಹಪ್ಳ ಗಿಪ್ಳ ಮಾಡ್ಕೊಂಡಿದ್ದು ಕಣೆ. ಮಳೆಗಾಲಕ್ಕೆ ಆಗ್ತದೆ ಅಂತಾನೆ ಮಾಡಿಟ್ಕೊಂಡಿದ್ದ. ನಿಮ್ಮ ರಮೇಶ್ ಅಣ್ಣನ ಬಾಯ್ ಬಿಡೋಕ್ಕೂ ಹಪ್ಪಳ ಸಂಡಿಗೆ ದಿನ ಕರೆದು ಇಲ್ಲ ಕಣೆ. ಹಪ್ಪಳ ಸಂಡಿಗೆ ಇಲ್ಲೇ ಇಲ್ಲ, ಹೆಸರಿಗಿಲ್ಲ. ಏನೊಂದು 4 ಅದಾವೆ ಏನೋ. ಮತ್ತೆ ಈಗ ಚರಣ ಬಂದ್ರೆ ಅವನಿಗೆ ಬಂದ ಕರ್ಕೊಡ್ಬೇಕಾ? ಹಂಗೆ ಒಂದು 4 ಮುಚ್ಚಿಟ್ಟೀನಿ, ಖಾಲಿ ಆಗ್ಯಾವೆ ಅಂತ ಹೇಳೀನಿ. ದಿನ ಸಂಜೆ ಎಂಥದಾರು ಮಾಡೋ ಅನ್ನೋದು. ಈ ಭಾರಿ ಮಳೆಯಿಂದ ಪೇಟೆ ಬದಿನೂ ಹೋಗಲ್ಲ ಮರೈತೆ, ಗಣಸ್ ಮನೆಯಲ್ಲೇ ಇರೋದ. ಎಂಥದಾರು ಮಾಡೋ ಅನ್ನೋದು. ಎಂತ ಮಾಡೋಕ್ಕಾಗ್ತದೆ? ಒಂದು 4 ದಿನ ಬೋಂಡ ಮಾಡಿದೆ, ಈಗ ಬೋಂಡನೂ ಆಗಲ್ಲಂತೆ. ಮತ್ತೆ ಎಂತ ಮಾಡೋದೆ? ನಂಗೆ ಹಂಗೆಲ್ಲ ಈ ಮೊಬೈಲ್ ನೋಡ್ಕೊ ಮಾಡೋಕ್ಕೆ ಬರೋಲ್ಲ ಮರೈತೆ. ಹಾಗಾಗಿ ನಂಗೆ ಗೊತ್ತಿರೋದೇ ಮಾಡ್ಬೇಕಾ? ಅದಕ್ಕೆ ಪತ್ರೊಡೆ ಮಾಡೋಣ ಅಂತ ಕೇಸಿನ ಸೊಪ್ಪು ಕುಯ್ಯಕ್ಕಂತ ಹೋಗಿದ್ದೆ ಕಣೆ ತೋಟಕ್ಕೆ. ಹೋ, ಪತ್ರೊಡೆ ಮಾಡಕ್ಕನ್ರಿ. ನಮ್ಮನೆ ಹುಡುಗರು ದಿನ ಹೇಳ್ತಾ ಇದ್ದಾವೆ, ಅಮ್ಮ ಪತ್ರೊಡೆ ಮಾಡ್ಕೊಡೆ ಅಂತ. ನೀವು ಹೀಗೆ ಜ್ಞಾನ ಮಾಡಿದ್ದು ಒಳ್ಳೇದಾಯ್ತು. ನಾನೀಗ ಅವ್ರ ಮನೆಗೆ ಹೋಗಿ ಹೇಳಿ ಬರೋಲ್ಲ. ನಮ್ಮ ತೋಟದಲ್ಲೂ ಕೇಸ ಏನು ಸ್ವಲ್ಪ ಇಲ್ಲ, ಕುಯ್ಕೊಂಡು ಹೋಗ್ಬೇಕು ಕಣ್ರಿ. ನಾಳೆ ಹಿಂಗೆ ಭಾನುವಾರನ ಹುಡುಗರು ಮನೇಲಿ ಇರ್ತಾವಲ್ಲ, ಮಾಡಿಕೊಡ್ಬೇಕು. ದೇಹಕ್ಕೂ ಒಳ್ಳೇದಂತೆ, ವರ್ಷಕ್ಕೊಂದ್ಸಲ ತಿನ್ಬೇಕು ಅಂತಾರೆ. ಹೂನೇ, ಅದಕ್ಕೆ ಬಂದಿದ್ದೆ. ಅಲ್ಲ, ಮತ್ತು ನಿಮ್ಮ ಕೈಯಲ್ಲಿ ಕೇಸಿನಲ್ಲೇನೆ ಕಾಣಲ್ಲಲ್ರಿ? ನಮ್ಮನೇಲಿ ಇವರು ಬಂದಿದ್ರಾ? ಇವ್ರ ತೋಟದಾಸೆ ನಾ ಹೋಗ್ತೀನಿ ಅಂತ ಅಂದ್ರು. ನಾನೇ ಇಟ್ಲಿಗೆ ಯಾರು ಗದ್ದೆನೇ ಬಿಡರೆ ಎಂಥದ್ದು ನೋಡ್ಲಾ. ಹಾಗಾಗಿ ನಾನು ಗದ್ದೆ ಬೈಲಲ್ಲಿ ಬರ್ತೀನಿ, ನೀವು ಹಿಡ್ಕೋಗಿ ಮರ್ರ ಅಂತ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೆ ಕಣೆ. ಓ ಹೌದಾ, ಸರಿ ಕಣ್ರಿ ಶಾಲಿನಿ ಅಕ್ಕ. ನಾನು ಮಾತಾಡ್ತಾನೆ ಸುಮಾರು ಹೊತ್ತಾತ. ಮತ್ತು ಅವ್ರು ರಮೇಶಣ್ಣ ಮತ್ತು ಎಲ್ಲರೂ ಕೆಲ್ಸಕ್ಕೆ ಹೊಲ್ಟಾರ ಸಿಗ್ದಿದ್ರೆ ಮತ್ತು ನನಗೆ ಭಾರಿ ಇದಾಗ್ತದೆ. ನಾ ಹೋಗ್ಬತ್ತೀನತ್ತ. ಹೂನೆ, ಸರಿ ಹಂಗಾರೆ ನಿಧಾನ.